ಸೊ ಇವತ್ತು ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ನೋಡೋಣ. ಸೊ ಏನು ಎಕ್ಸ್ಪೋನೆಂಟ್ಸ್ ಅಂದರೆ ಏನು ಅಂತ. ಓಕೆ, ಸೊ ನೆಕ್ಸ್ಟ್ ಏನಿದು ಅಂದರೆ when a number x is multiplied several times, so then the product n times can be written as a xn, read as a x raised to the power or x to the power n. ಅಂದರೆ ಇವಾಗ ನಾವು ಲೈಕ್ ಎಕ್ಸ್ ಬಂದ್ಬಿಟ್ಟು ತುಂಬ ಸರಿ ಮಲ್ಟಿಪ್ಲೈ ಆದರೆ ನಾವು ಅದನ್ನು ಇವಾಗ ಎಕ್ಸು ಇದೆ, ಸೊ ಎಕ್ಸು 1 2 3 4, ಸೊ 4 ಟೈಮ್ಸ್ ಅದೇ, ಸೊ ಎಕ್ಸ್ ಪವರ್ 4 ಅಂತ ಹಾಕ್ತೀವಿ. ಸೊ ಅದನ್ನು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಕರೆಯೋದು. ನೆಕ್ಸ್ಟ್ ನೊಟೇಷನ್. ಸೊ ನೊಟೇಷನ್ ಎಕ್ಸ್ ಎನ್ ಈಸ್ ಕಾಲ್ಡ್ ದಿ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆರ್ ಪವರ್ ನೊಟೇಷನ್. ನೋಡಿ, ಈ ಎಕ್ಸ್ ಎನ್ ಅಂತ ಹೇಳ್ತೀವಲ್ಲ, ಲೈಕ್ ಸ್ಕ್ವಯರ್ ಥರ, ಅದನ್ನು ನಾವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಕರಿತೀವಿ, ಇಲ್ಲಾಂದರೆ ಪವರ್ ನೊಟೇಷನ್ ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು, ನಂಬರ್ ಎಕ್ಸ್. ಸೊ ನಂಬರ್ ಎಕ್ಸ್ ಈಸ್ ಕಾಲ್ಡ್ ದಿ ಬೇಸ್ ಆ್ಯಂಡ್ ಎನ್ ಈಸ್ ಕಾಲ್ಡ್ ದಿ ಎಕ್ಸ್ಪೋನೆಂಟ್. ಇವಾಗ ಪವರಲ್ಲಿ ಇರೋದ್ರನ್ನ ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಸೊ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಎ ಎಕ್ಸ್ ಪವರ್ ಎನ್. ಎಕ್ಸ್ನ ಬಂದ್ಬಿಟ್ಟು ಬೇಸ್ ಅಂತೀವಿ, ಎನ್ನ ಎಕ್ಸ್ಪೋನೆಂಟ್ ಫಾರ್ಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು, ಸೊ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಸೊ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆಫ್ ಎಷ್ಟಿದೆ, -3 ಇಂಟು -3, ಇವಾಗ 1 2 3 4, ಸೊ 4 ಇದೆ. ಸೊ ಇದರಲ್ಲಿ ಇದರಲ್ಲಿ ಎಕ್ಸ್ಪೋನೆಂಟ್ ಫಾರ್ಮು, ಪವರಲ್ಲಿ ಇರೋದ್ರನ್ನ ಎಕ್ಸ್ಪೋನೆಂಟ್ ಫಾರ್ಮ್ ಅಂತ ಕರಿತೀವಿ. ಇದರಲ್ಲಿ ಬೇಸ್ ಯಾವುದು, -3, ಬೇಸ್ -3, ಎಕ್ಸ್ಪೋನೆಂಟ್ ಫಾರ್ಮ್ ಬಂದ್ಬಿಟ್ಟು ಪವರಲ್ಲಿ ಮೇಲೆ ಇರೋದನ್ನ ಎಕ್ಸ್ಪೋನೆಂಟ್ ಅಂತೀವಿ. ಸೊ 4. ಓಕೆ, ಇಲ್ಲಿ ನೋಡಿ, ಇಲ್ಲಿ 3/7 ಎಷ್ಟಿದೆ, 1 2 3, ಸೊ 3/7 3, ಬೇಸ್ ಏನು 3/7, ಎಕ್ಸ್ಪೋನೆಂಟ್ ಬಂದ್ಬಿಟ್ಟು 3. ಸೊ ಇದು ಬಂದ್ಬಿಟ್ಟು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಸೊ ನಿಮಗೆ ಒಂದು ನಿಮಿಷ ನಾನು ನಿಮಗೆ ಲೈಕ್ ಬರೆದು ನೋಡಿಸ್ತೀನಿ, ಸೊ ನಿಮ್ಗೆ ಅರ್ಥ ಆಗ್ಬೋದು. ಸೊ ಈಗ ಹಾಗೆ ರಿವೈಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಲಾಸ್ಟಲ್ಲಿ ನಾನು ನೋಡಿಸ್ತೀನಿ ನಿಮಗೆ. ಈಗ ಏನಂದರೆ ಇಲ್ಲಿ ಸೊ 2 ಸ್ಕ್ವಯರ್. ಸೊ ಇದರಲ್ಲಿ ಯಾವುದು ಬೇಸು, ಇದನ್ನು ನಾವು ಬೇಸ್ ಅಂತ ಹೇಳ್ತೀವಿ, ಬೇಸ್. ಸೊ ಇದು ಮೇಲೆ ಇರೋದು ನಂಬರ್ನ ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಸೊ ಎಕ್ಸ್ಪೋನೆಂಟ್. ಓಕೆ, ಸೊ ಬೇಸ್ ಬಂದ್ಬಿಟ್ಟು 2, ಎಕ್ಸ್ಪೋನೆಂಟ್ ಬಂದ್ಬಿಟ್ಟು 2. ಸೊ ಇದು ಎಕ್ಸಾಂಪಲ್. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಎಕ್ಸಾಂಪಲ್ ಇದೆ. ಈಗ ಇಲ್ಲಿ 5 4 ಇದೆ. ಸೊ ಇದು ಹೆಂಗೆ ಇದು ಮಾಡೋದು, 1 2 3 4 ಆಗಿ ಇದು ಮಾಡಿದ್ರೆ 625 ಮೈನಸ್ 8ನ 2/5. ಸೊ ಈ ಸಮ್ಮು ಈಸಿಯಾಗಿದೆ, ಫಸ್ಟ್ ಸಮ್ಮು ಮಾಡ್ತೀರಾ ನೀವು. ನೆಕ್ಸ್ಟು ಈ ಸಮ್ಮು ಈಸಿಯಾಗೇ ಇದೆ. ನೆಕ್ಸ್ಟ್ ಇದು ಹೆಂಗೆ ಮಾಡೋದು ಅಂತ, ಆ್ಯಕ್ಚುಲಿ ಇಲ್ಲೊಂದು ನಮಗೆ ನೋಡಿಲಿ, p/q is any rational number, then for any positive integer we have p/qm. ಸೊ pm/qm ಈ ಥರ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಯೂಸಿಂಗ್ ದಿಸ್ ಒನ್, ಇಲ್ಲಿ ನೋಡಿ, ಇದು ಫಾರ್ಮುಲಾ ಥರ ಅಂದ್ಕೊಳ್ಳಿ. ಓಕೆ, ಲೈಕ್ ನಾವು ಫ್ರ್ಯಾಕ್ಷನಲ್ ಫಾರ್ಮಲ್ಲಿ ರೇಷ್ನಲ್ ನಂಬರ್ಸಲ್ಲಿ ಕೊಟ್ಟಿದ್ರೆ ಆಗ ಈ ಥರ ನಾವು ಇದು ಮಾಡ್ಕೋಬೇಕು. ನೆಕ್ಸ್ಟ್, ಸೊ 2/5 5/5, ಆಗ 5 ಟೈಮ್ಸ್ 2ನ ಮತ್ತು 5 ಟೈಮ್ಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಷ್ಟು ಬರುತ್ತೆ. ಸೊ ಇದು ಅಷ್ಟೇ. ಸೊ ಇದು ಸೇಮ್, -3 3 ಸ್ಕ್ವಯರ್ 4 3 ಸ್ಕ್ವಯರ್. ನಿಮಗೆ ನಾನು ಮಾಡಬೇಕಾದ್ರೆ ನೋಡಿಸ್ತೀನಿ. ಏನು 5 ಇದೊಂದು ಮೆಥಡ್ ಮಾಡ್ತೀನಿ, ಈ ಥರದೊಂದು ಮೆಥಡ್ ಮಾಡ್ತೀನಿ. ಸೊ 5 4, ಸೊ 5 4 ಅಂದರೆ ಎಷ್ಟಿದೆ, 4 ಟೈಮ್ಸ್ ಇದೆ ಅಲ್ವಾ. ಸೊ 5 ಇಂಟು ಸೊ 1 2 3 4. ಓಕೆ, 5 5s are 25 ಮತ್ತು 5 5s are 25 ಅಲ್ವಾ. ಸೊ ಇವಾಗ ಎಷ್ಟು, 25 ಇಂಟು 25, 5 5s are 25, 5 2s are 10 12. ನೆಕ್ಸ್ಟ್ 5 2s are 10, ಇಲ್ಲಿ 1 ಇದೆ. ನೆಕ್ಸ್ಟ್ 2 2s are 4 5. 5 2 6
625 ಈ ರೀತಿ ನಾವು ಮಲ್ಟಿಪ್ಲೈ ಮಾಡಬೇಕು. ಈ ಥರ ಒಂದೇ ಒಂದು ಡಿಜಿಟ್ನ ಈ ಥರ ಕೇಳಿದ್ರೆ, ಫ್ರ್ಯಾಕ್ಷನಲ್ ಫಾರ್ಮಲ್ಲಿ ಕೇಳಿದ್ರೆ ಲೈಕ್ 3. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೇಷ್ನಲ್ ನಂಬರಲ್ಲಿ ಇದ್ದರೆ ಇವಾಗ 3/4 ದಿ ಹೋಲ್ ಸ್ಕ್ವಯರ್ ಆ್ಯಂಡ್ ಸ್ಕ್ವಯರ್ 3 ಆ್ಯಂಡ್ ಕ್ಯೂಬಲ್ಲೇ ಮಾಡ್ಕೊಳೋಣ. ಸೊ ಇದನ್ನ ಹೆಂಗೆ ಇದು ಮಾಡಬೇಕಂದ್ರೆ 3 ಸಪ್ರೇಟಲ್ಲಿ ಇದು ಮಾಡಬೇಕು. ಸೊ ನೆಕ್ಸ್ಟ್ 3 × 3, ನೆಕ್ಸ್ಟ್ 4 × 4 3 times. ಓಕೆ, ನೆಕ್ಸ್ಟ್ ಎಷ್ಟಿದೆ? 3 3s are 9, 9 3s are 27, 4 4s are 16, 16 4s are, so 6 4s are 24, 4 1s are 4, 5 6 64. ಸೊ ಇದು ರೇಷ್ನಲ್ ನಂಬರ್ಸಲ್ಲಿ ಬಂತು ನಮಗೆ. ಓಕೆ, ಸೊ ಈ ರೀತಿ ಕೊಟ್ಟರೆ ಈ ಥರ ಫಸ್ಟ್ ಮಾಡ್ಕೋಬೇಕು. ಇದು ಈಸಿಯಾಗಿ ನಾವು 4 ಟೈಮ್ಸ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಈ ರೀತಿ ಸೊ ನೆಕ್ಸ್ಟ್ ಏನಿದೆ? ಸೊ ಇದು ಅರ್ಥ ಆಯ್ತಲ್ವ ಹೆಂಗೆ ಮಾಡೋದು ಅಂತ. ನೆಕ್ಸ್ಟ್ ಎಕ್ಸ್ಪ್ರೆಸ್ ಈಚ್ ಆಫ್ ದಿ ಫಾಲೋಯಿಂಗ್ ಇನ್ ಎಕ್ಸ್ಪೋನೆಂಟಲ್ ಫಾರ್ಮ್. ಇದು ನಮ್ಗೆ ಎಕ್ಸ್ಪೋನೆಂಟಲ್ ಫಾರ್ಮಲ್ಲಿ ಇದ್ರಲ್ಲಿ ಬರುತ್ತೆ ಅಂತ ನೋಡಬೇಕು. 125 ಅಂದ್ರೇ ಅದು 5 ಟೇಬಲಲ್ಲೇ ಬರುತ್ತೆ. ಸೊ ಆಗ 5 ಕ್ಯೂಬ್. ನೆಕ್ಸ್ಟ್ 128 ಅಂದರೆ ಲೈಕ್ ನಾವು ಇದನ್ನು ಮಲ್ಟಿಪ್ಲೈ ನೋಡಬೇಕು. 2 2s are 4, 4 2s are 8, 8 2s are 16, 16 2s are 32. ಸೊ 32 2s are 64, 64 × 2 128. ಸೊ 7 ಟೈಮ್ಸ್ ಆಗುತ್ತೆ. ಸೊ -128 ಈಚ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಹೇಳಿದ್ದಾರೆ. ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂದರೆ ಪವರ್ ಬರೋ ಥರ ನಾವು ಇದು ಮಾಡಬೇಕು. ಸೊ 27 ಅಂದರೆ 9, ಐ ಥಿಂಕ್ 3 ಕ್ಯೂಬ್ ಅನಿಸುತ್ತೆ. 3 ಕ್ಯೂಬು ಮತ್ತು 8. ಸೊ ನಾವು ಎಷ್ಟು ಟೈಮು ಯಾವ ಟೇಬಲಲ್ಲಿ ಇಷ್ಟು ಮಾಡಿದ್ರೆ ಇಷ್ಟು ಬರುತ್ತೆ ಅಂತ ನಾವು ಫೈಂಡ್ ಮಾಡೋದು ಈ ಕ್ವಶನ್. ಸೊ ಈಗ ಅರ್ಥ ಆಯ್ತಲ್ವ? ನೆಕ್ಸ್ಟ್ ಸೊ ನೆಕ್ಸ್ಟ್ ಇದಕ್ಕೆ ಹೋಗೋಣ. ರೆಸಿಪ್ರೋಕಲ್ ಆಫ್ ಎ ರೇಷ್ನಲ್ ನಂಬರ್ ಅಂತ ಬಂದರೆ ಸೊ ಈ ರೀತಿ ಹೆಂಗೆ ಮಾಡೋದು ಅಂತ. ಸೊ ರೆಸಿಪ್ರೋಕಲ್ ಆಫ್ ಎ ರೇಷ್ನಲ್ ನಂಬರ್ಸ್ ಹೆಂಗೆ ಮಾಡ್ತೀವಿ ನಾವು? ರೆಸಿಪ್ರೋಕಲ್ ಆಫ್ ನಾನ್ ಝೀರೋ, ರೆಸಿಪ್ರೋಕಲ್ ಆಫ್ ಎ ನಾನ್ ಝೀರೋ. So reciprocal of a non-zero rational number is denoted by x minus 1 and defined as x minus 1 equal to 1/x. Okay, next ಏನಿದು ರೆಸಿಪ್ರೋಕಲ್ ಆಫ್ ಎ ರೇಷ್ನಲ್ ನಂಬರ್ ಬಂದರೆ ಹಿಂಗೆ ಇದು ಮಾಡೋದು ಅಂತ. ಇವಾಗ x⁻−1 ಅಂದರೆ 1/x ಅಂತ ನಾವು ಇದು ಮಾಡ್ತೀವಿ. ಸೊ ಸಪೋಸ್ ಇವಾಗ ಮೈನಸ್ ಅಂದರೆ ಇನ್ವರ್ಸ್ ಅಂದ್ರೇ 1/, ಇದರಲ್ಲೇ ಬರೋದು ನಮಗೆ. ಸೊ ಆಲ್ವೇಸ್ ರಿಮೆಂಬರ್, ಇವಾಗ p/q -1 ಇದೆ, ಅದು ರೆಸಿಪ್ರೋಕಲ್. ಸೊ ರೆಸಿಪ್ರೋಕಲ್ ಯಾವಾಗೂ ಪವರಲ್ಲಿ -1 ಬರುತ್ತೆ ಆ ರೀತಿ. ಇವಾಗ 225 ತಗೊಳ್ಳಿ. ಸೊ 225 ಫೈಂಡ್ ದಿ ರೆಸಿಪ್ರೋಕಲ್ ಆಫ್ ಈಚ್ ಆಫ್ ದಿ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಸೊ ಇದು ಹೆಂಗೆ? ಇದು 225 ಅಂದರೆ 5. ಸೊ 1/225 ಇನ್ವರ್ಸಾ. ಸೊ 1/225. ನೆಕ್ಸ್ಟು -46 -1 ಅಂದರೆ 1/46. ಸೊ ಇದು ಈಸಿಯಾಗೇ ಇದೆ. ನೆಕ್ಸ್ಟ್ ಫಿಫ್ತ್ ನೋಡಿ, ನೀವು 5 ಕ್ಯೂಬ್ ಕೊಟ್ಟಿದ್ದಾರೆ ಅಂದರೆ 1/5 ಕ್ಯೂಬ್. ರೆಸಿಪ್ರೋಕಲ್ ಈಚ್ ಆಫ್ ದಿ ಫಾಲೋಯಿಂಗ್. ಸೊ 5 ಕ್ಯೂಬ್ ಇದು ಮಾಡಿದ್ರೆ 1/25. ಸೊ ಯೂಸಿಂಗ್ ಇದೊಂದು ಫಾರ್ಮುಲಾ. ಸೊ x-1 = 1/x ಯೂಸಿಂಗ್ ದಿಸ್ ಒನ್, ಆಯಿತಾ? ಸೊ ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ, x⁻−1 ಅಂದ್ರೇ 1/6 ಅಂತ, ಸರಿನಾ? ನೆಕ್ಸ್ಟ್ ಸೊ ಎಲ್ಲ ಸಮ್ಸು ಅದೇ ಥರ. ಇವಾಗ ರೇಷ್ನಲ್ ನಂಬರ್ ಸಮ್ಸ್ ನೋಡೋಣ ಹೆಂಗೆ ಮಾಡೋದು ಅಂತ. 2/7 ಅಂದರೆ ಮೇಲೆ 7/2 ಹೋಗುತ್ತೆ, 23 ಮೇಲೆ ಹೋಗುತ್ತೆ, ಬೈ -13 ಕೆಳಗಡೆ ಬರುತ್ತೆ. ಸೊ ಇದು ಮೇಲೆ ಹೋಗುತ್ತೆ, 8 ಕೆಳಗಡೆ ಬರುತ್ತೆ. ಸೊ ಆ ರೀತಿ. ಸೊ ಇದು ಅರ್ಥ ಆಯ್ತಲ್ವ? ಸಪೋಸ್ ರೆಸಿಪ್ರೋಕಲ್. ನೆಕ್ಸ್ಟ್ ಏನಿದೆ? ಲಾಸ್. ಏನೇನು ಲಾಸ್ ಇದೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸಲ್ಲಿ ಅಂತ ನೋಡೋಣ. ಸೊ ಇವಾಗ ಫಸ್ಟ್ ಲಾ ಏನು?
ಎಕ್ಸ್ ಎಮ್ ಇಂಟು ಎಕ್ಸ್ ಎನ್. ಇದು ಫಸ್ಟ್ ಲಾ. ಇದು ಹೆಂಗೆ ಇದು ಮಾಡೋದಂದರೆ, ಎಕ್ಸ್ ಕಾಮನಾಗಿ ಎಕ್ಸ್ ಇದೆಯಾ ನಮಗೆ, ಸೊ ಎಕ್ಸು ಎಮ್ ಪ್ಲಸ್ ಎನ್ ಪವರ್ಗೆ ಹೋಗುತ್ತೆ. ಸೊ ಇದು ಫಸ್ಟ್ ಲಾ. ಇದರಲ್ಲಿ ಎಕ್ಸಾಂಪಲ್ಸ್ ನೋಡೋಣ. ಸೊ ಇದರಲ್ಲಿ ಎಕ್ಸಾಂಪಲ್ಸ್ ಹೆಂಗೆ ನೋಡಿಲಿ, 2 5 ಇಂಟು 2 7. ಇದು ಹೆಂಗೆ, 2 ಕಾಮನ್ ಆಗಿದೆ, 2 ಕಾಮನ್ ಆಗಿ ತಗೊಂಡು 5 + 7, ಸೊ 2 ಪವರ್ 12. ಇಲ್ಲಿ ಅಷ್ಟೇ -3 ಕಾಮನ್ ಆಗಿದೆಯಾ, ಸೊ -3 3 + 6 ಅಂತ ಬರಿತೀವಿ. ಸೊ 3 + 6 -3 ಪವರ್ 9. ಸೊ ಈ ರೀತಿ. ಇವಾಗ ಅದು ರೇಷ್ನಲ್ ನಂಬರ್ಸಲ್ಲಿ ಹೆಂಗೆ ಫೈಂಡ್ ಮಾಡ್ತೀರಿ ಅಂತ ನಾನು ಇದನ್ನು ನಿಮಗೆ ಮಾಡಿ ನೋಡಿಸ್ತೀನಿ. ಇದನ್ನು ಮಾಡಿ ನೋಡಿಸ್ತೀನಿ. ಫಸ್ಟ್ ಅದು ಒಂದು ನಿಮಿಷ. ಸೊ ರೇಷ್ನಲ್ ನಂಬರ್ಸ್, ರೆಸಿಪ್ರೋಕಲ್ ಆಫ್ ಎ ರೇಷನಲ್ ನಂಬರ್ಸ್. ಸಪೋಸ್ ಯಾವಾಗೂ ಒಂದು ನೆನ್ಪಿಟ್ಕೊಳ್ಳಿ, ಎಕ್ಸ್ ಪವರ್ -1 = 1/x ಆಲ್ವೇಸ್, ಆಯಿತಾ. ಸೊ ಇವಾಗ ಸಮ್ ಏನು, ಸಮ್ ಯಾವುದಾದ್ರೂ ಒಂದು ತೊಗೊಳೋಣ. ಇಲ್ಲಿ -8 ತೊಗೊಳೋಣ. ಸೊ -8 ಸ್ಕ್ವಯರ್. ಓಕೆ, ಇದನ್ನ ನಾವು ಇಲ್ಲಿ ನೋಡಿ, ಇದ್ರ ನೋಡ್ಕೊಂಡು ಮಾಡೋಣ. ಸೊ 1/-8 ಸ್ಕ್ವಯರ್ ಆಗ -8 ಇಂಟು -8. ಸೊ ಆಗ ಎಷ್ಟು ಬರುತ್ತೆ, 1/8 8 64. ನೋಡಿ, ಇದು ಅರ್ಥ ಆಯ್ತಲ್ಲ ರೆಸಿಪ್ರೋಕಲ್ದು. ಸೊ ನೆಕ್ಸ್ಟು ರೆಸಿಪ್ರೋಕಲ್ ಆದಮೇಲೆ ಲಾಸ್ ಆಫ್ ಎಕ್ಸ್ಪೋನೆಂಟ್. ಫಸ್ಟ್ ಲಾ ಅದು ನೋಡೋಣ. ಫಸ್ಟ್ ಲಾ ಏನಂದರೆ, ಎಕ್ಸ್ ಎಮ್ ಇಂಟು ಎಕ್ಸ್ ಎನ್. ಸೊ ಇದು ಯಾವ ರೀತಿ ಅಂತ, ಎಕ್ಸ್ ಕಾಮನ್ ಆಗಿದೆಯಾ, ಸೊ ಎಕ್ಸ್ ಎಮ್ ಪ್ಲಸ್ ಎನ್ ಈ ರೀತಿ. ಸೊ ಸಮ್ ಒಂದು ಮಾಡಿ ನೋಡೋಣ. ಸೊ 2 ಸೊ 2 ಪವರ್ 5 ಇಂಟು 2 ಪವರ್ 7. 2 ಪವರ್ 5 ಇಂಟು 2 ಪವರ್ 7. ಇದು ಹೆಂಗೆ ನೋಡಿ, ಈ ರೀತಿ. ಸೊ 2 ಕಾಮನ್ ಆಗಿದೆಯಾ, ಮತ್ತು 5 + 7 ಹಾಗೆಷ್ಟು, 2 ಪವರ್ 12. ಓಕೆ, ಇಲ್ಲೇ ನೋಡ್ಬೋದು ನೀವು, 2 ಪವರ್ 12. ಈ ರೀತಿ ಇದು ಮಾಡ್ಕೋಬೇಕು. ಫ್ರ್ಯಾಕ್ಷನ್ನು ಅಷ್ಟೇ ಸೇಮ್ ಆಗಿರುತ್ತೆ ನಮಗೆ. ನೋಡಿ, ಇದು ಸೇಮ್ ಆಗಿದೆ, ಇದು ಮಾತ್ರ ಡಿಫ್ರೆಂಟ್ ಆಗಿರುವಾಗ ಅದು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಲಾ 1 ಆಯಿತು. ಸೆಕೆಂಡ್ ಲಾ ಏನಿದೆ, ಸೆಕೆಂಡ್ ಲಾ ಬಂದ್ಬಿಟ್ಟು ಎಕ್ಸ್ ಪವರ್ ಎಮ್. ಸೊ ಎಕ್ಸ್ ಪವರ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಪವರ್ ಎನ್. ಇದು ನೋಡಿ, ಇದು ಡಿವಿಷನ್ ಮೆಥಡಲ್ಲಿದೆ. ಸೊ ಆಗ ಎಕ್ಸ್ ಬಂದ್ಬಿಟ್ಟು ಸೇಮಾಗಿ ತಗೊಂಡು ಇದು ಮೇಲೆ ಹೋಗುತ್ತೆ. ಸೊ ಎಮ್ ಮೈನಸ್ ಎನ್ ಅಂತ ಬರುತ್ತೆ. ಸೊ ಇದು ಹೆಂಗಂತ ನಾನು ನಿಮಗೆ ಎಕ್ಸಾಂಪಲ್ ಇದೆ ನೋಡಿ, ಎಕ್ಸಾಂಪಲ್ ಮಾಡಿ ನೋಡಿಸ್ತೀನಿ. ಇದು ಹೆಂಗೆ, ಇದು ಲಾ 2. ಓಕೆ, ಸೊ ಎಕ್ಸ್ ಎಮ್ ಸೊ ಇವಾಗ 5 5 ನೆಕ್ಸ್ಟ್ 5 4. ಓಕೆ, ಸಾರಿ ಒಂದು ನಿಮಿಷ ಇರಿ, ನಿಮಗೆ ಇದು ಲಾ 2ದು ಏನು ಅಂತ ನಿಮಗೆ ಹೇಳೋದು. ಸೊ ಇದು ಇವಾಗ ಏನಿದು ಫಸ್ಟ್ ಲಾ ಬಂದ್ಬಿಟ್ಟು ಎಕ್ಸ್ ಎಮ್ ಇಂಟು ಎಕ್ಸ್ ಎನ್. ಸೊ ಆಗ ಎಕ್ಸ್ ಎಮ್ ಎನ್ ಇಂಟು ಎಕ್ಸ್ ಎನ್ ಬಂದವಾಗ ಮಲ್ಟಿಪ್ಲಿಕೇಶನ್ ಬರೋವಾಗ ಪ್ಲಸ್ ಆಗುತ್ತೆ. ಅದೇ ಡಿವಿಷನ್ ಬಂದಾಗ ಎಕ್ಸ್ ಎಮ್ ಮೈನಸ್ ಎನ್ ಆಗುತ್ತೆ. ಸೊ ಆಗ ಸಮ್ ಕೂಡ ನೋಡಿಲಿ. ಸೊ 5 5 ಸೇಮ್ ಆಗಿದೆ, 5 - 2. ಇದು ಸೆಕೆಂಡ್ ಲಾ ಎಕ್ಸಾಮ್. ಸೊ ನೆಕ್ಸ್ಟ್ ಏನು,
ಥರ್ಡ್ ಲಾ ಬಂದ್ಬಿಟ್ಟು ಎಕ್ಸ್ ಎನ್ ಈಕ್ವಲ್ಸ್ ಟು 1/xn-m. ಇದು ಯಾವಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕಂದ್ರೆ ಎಮ್ ಬಂದ್ಬಿಟ್ಟು ಕಡಿಮೆ ಇದ್ದಾಗ. ಓಕೆ, ಈ ಫಾರ್ಮುಲಾ ಬಂದ್ಬಿಟ್ಟು ಎಮ್ ಬಂದ್ಬಿಟ್ಟು ತುಂಬ ಇದ್ದಾಗ. ಓಕೆ, ಸೊ ಈಗ ಒಂದು ಸಮ್ ಮಾಡೋಣ. ಯಾವುದಿದು 3. ಸೊ ಥರ್ಡ್ ಲಾಗೆ ಒಂದು ಎಕ್ಸಾಂಪಲ್. ಸೊ 3. ಸೊ ಇವಾಗ ನಮಗೆ ಎಮ್ ಕಡಿಮೆ ಇದೆ, ಅದರಿಂದ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ 1/3 6 - 2 ಆಗ ಎಷ್ಟು ಬರುತ್ತೆ? 1/3. 6ಅಲ್ಲಿ 2 ಹೋದರೆ 3 4. ಸೊ ಈ ರೀತಿ. ನೆಕ್ಸ್ಟ್ ಫೋರ್ತ್ ಲಾ ಏನಂದರೆ ನೋಡಿ, ಎಕ್ಸ್ ಈ ರೀತಿ. ಸೊ ಎಕ್ಸ್ ಎಮ್ ದಿ ಹೋಲ್ ಬ್ರಾಕೆಟ್ ಪವರ್ ಎನ್ ಬಂದರೆ ಎಕ್ಸ್ ಎಮ್ ಎನ್. ಓಕೆ, ನೋಡಿ ಈ ರೀತಿ. ಓಕೆ, ನೆಕ್ಸ್ಟ್ ಬಂದು ಅದು ಒಂದು ಸಮ್ ಮಾಡೋಣ. ಸೊ 5 6 × 2 ಅಂದರೆ 5 12. ಸೊ ಇದನ್ನು 5 ಬಂದ್ಬಿಟ್ಟು 12 ಟೈಮ್ಸ್ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಆ ಥರ ಸಬ್ಸ್ಟಿಟ್ಯೂಟ್ ಮಾಡೋದು. ಇದು ಫೋರ್ತ್ ಲಾ. ನೆಕ್ಸ್ಟ್ ಏನು ಫಿಫ್ತ್ ಲಾ. ಸೊ ಫಿಫ್ತ್ ಲಾ x - m. ಸೊ x - m ಬಂದರೆ 1/xm, ಇಲ್ಲಾಂದರೆ 1/-x. ಸಾರಿ ಈ ಥರ ಬಂದರೆ xm. ಫಿಫ್ತ್ ಲಾ ಈಗ ನೋಡಿ ನೀವು x ಪವರ್ -m ಕೊಟ್ಟು, ಸೊ 1/x⁻m. ಆಗ ಈ ಥರ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಅದೇ 1/x⁻m ಅಂತಂತ ಬಂದರೆ, ಅದೇ ಫ್ರ್ಯಾಕ್ಷನಲ್ ಬಂದರೆ ಈಕ್ವಲ್ ಟು x⁻m. ಸೊ ಈಗ ಒಂದು ಎಕ್ಸಾಂಪಲ್ ನೋಡಿಸಿದ್ದೀನಿ. ಸೊ 3 - 4. ಓಕೆ, 3 - 4 ಈಕ್ವಲ್ ಟು 1/3. ಸೊ 3⁴ ಈಕ್ವಲ್ ಟು ನೋಡಿ, ಇದನ್ನು 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ 1/81. ನೆಕ್ಸ್ಟ್ ಸೊ ಫಿಫ್ತ್ ಲಾ ಇದು. ಸೊ ಒಂದು ನಿಮಿಷ ಹಾಗೆ. ನೆಕ್ಸ್ಟ್ ಸಿಕ್ಸ್ತ್ ಲಾ ಬಂದ್ಬಿಟ್ಟು x⁻0. ಸೊ x⁻0 ಅಂತ ಬಂದರೆ ಈಕ್ವಲ್ ಟು 1. ಸೊ x⁻0 ಈಕ್ವಲ್ ಟು 1 ಅಂತ. ಆಲ್ವೇಸ್ ರಿಮೆಂಬರ್, x⁻0 ಪವರಲ್ಲಿ ಏನಾದರೂ 0 ಅಂತ ಬಂದ್ಬಿಟ್ರೆ 1 ಅಂತ ಅರ್ಥ. ನೆಕ್ಸ್ಟ್ for two different numbers. So for two different numbers x and y we have. So for two different numbers x and y we have ಎರಡು ಡಿಫ್ರೆಂಟ್ ನಂಬರ್ಸ್ ಅಂದರೆ ಎರಡು ಬೇಸಸ್ ಡಿಫ್ರೆಂಟ್ ಇದ್ದರೆ ಬಟ್ ಪವರ್ ಬಂದ್ಬಿಟ್ಟು ಸೇಮ್ ಆಗಿರುತ್ತೆ. ಸೊ ಆಗ xm ym. ಓಕೆ, ನೆಕ್ಸ್ಟ್ ಇದು ಅಷ್ಟೇ ನೋಡಿ, ಇದು ರೇಷನಲ್ ನಂಬರ್ಸಲ್ಲಿ ಕೊಟ್ಟರೆ ಸೊ x/y ದಿ ಹೋಲ್ ಪವರ್ m ಈಕ್ವಲ್ ಟು x⁻m. ಸೊ ಡಿವೈಡೆಡ್ ಬೈ y⁻m. ಓಕೆ, ಸೊ ಇವಾಗ ನಮಗೆ ಬೇಸ್ ಬಂದ್ಬಿಟ್ಟು ಸೇಮ್ ಆಗಿದೆ. ಮಿಕ್ಕಿದು ಇವಾಗ ನಾವು ಒಂದು 5 ಲಾಸಲ್ಲಿ ನಮಗೆ ಇವಾಗ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಟೀಚ್ ಮಾಡಿದ್ನಲ್ವ, ನೋಡಿಲಿ ಎಕ್ಸ್ ಸೇಮ್ ಆಗಿದೆ ನಮಗೆ ಬೇಸ್. ಅದರಿಂದ ನಾವು ಕಾಮನಾಗಿ ಎಕ್ಸ್ ತಗೊಂಡು m - n ತಗೋಬಿಟ್ರಿ. ಬಟ್ ಈ ಲಾ ಅಲ್ಲಿ ನೋಡಿದ್ರೆ ಎಕ್ಸ್ ವೈ ಬಟ್ ಪವರ್ ಬಂದ್ಬಿಟ್ಟು ಸೇಮ್ ಆಗಿದೆ. ಓಕೆ, ಎಮ್ ಸೇಮ್ ಇದೆ. ಸೊ ಆವಾಗ ಹೆಂಗೆ ಇದು ಮಾಡಬೇಕು ಅಂದರೆ xm ym. ಓಕೆ, ಸೊ ಈ ರೀತಿ. ನೆಕ್ಸ್ಟ್ ಈಗ
ಈಗ ಎಕ್ಸಾಂಪಲ್ ನೋಡೋಣ. ನೋಡಿಲಿ 6. ಸೊ ಡಿಫ್ರೆಂಟ್ ಇವಾಗ ಎಕ್ಸ್ ವೈ ಇದರಲ್ಲೇ ನೋಡಿಲಿ. ಸೊ ಇಲ್ಲೇ ನೋಡಿ ಎಕ್ಸಾಂಪಲಲ್ಲಿ ನೀವು ಇಲ್ಲೇನು ಕೊಟ್ಟಿದ್ದಾರೆ 6x. ಓಕೆ 6x ಅಂದರೆ ಇದೊಂದು ಎಕ್ಸ್ ಇದು ವೈ ತಗೊಂಡ್ರೆ ಹೆಂಗೆ ಇದು ಮಾಡೋದು ಅಂದರೆ ಎಕ್ಸಾಂಪಲ್ ಇವಾಗ 6x ಸಿಕ್ಸ್ ಇಂಟು ಸಿಕ್ಸ್ 6 6 36 ಆಮೇಲೆ ಎಕ್ಸ್ ಕ್ಯೂಬ್ ಹಿಂಗೆ ಮಾಡೋದು ಇದನ್ನು 6 6 36. ಸೊ 36 ಇಂಟು 6 6 6 36 6 3 18 18 ಪ್ಲಸ್ 3 21. ಸೊ 216 ಎಕ್ಸ್ ಕ್ಯೂಬ್ ಈ ರೀತಿ ಮಾಡಬೇಕು. ಇದು 7th ಲಾ. ಎಕ್ಸ್ ಆ್ಯಂಡ್ ವೈ ನಮಗೆ ಡಿಫ್ರೆಂಟಾಗಿರುವಾಗ ಸೊ ಈ ರೀತಿ ಮಾಡಬೇಕು. ನೆಕ್ಸ್ಟ್ 8th ಲಾ ನೋಡಿ. 8th ಲಾ ಏನಿದೆ, ಎಕ್ಸ್ ಎಮ್ ಈಕ್ವಲ್ ಟು ಎಕ್ಸ್ ಆ್ಯಂಡ್ ದೆನ್ ಎಮ್ ಈಕ್ವಲ್ ಟು ಎನ್ ಪ್ರೊವೈಡೆಡ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಎನ್. ಓಕೆ ಇವಾಗ ಏನು ಎಕ್ಸ್ ಎಮ್ ಈಕ್ವಲ್ ಟು ಎಕ್ಸ್ ಎನ್ ಅದನ್ನು ಹೆಂಗೆ ಇದು ಮಾಡೋದಂದರೆ ಎಮ್ ಈಕ್ವಲ್ ಟು ಎನ್ ಆ ರೀತಿ ನಾವು ಇದು ಮಾಡಬೇಕು. ನೆಕ್ಸ್ಟ್ ಇವಾಗ ಫ್ರ್ಯಾಕ್ಷನಲ್ ಇಂಡೈಸಸ್. ಸೊ ಫ್ರ್ಯಾಕ್ಷನಲ್ ಇಂಡೈಸಸ್ ಅಂದರೆ ಏನು? ಸೊ ಫಾರ್ ಇಂಡೈಸಸ್ ಆಫ್ ದಿ ಟೈಮ್ 1/n ವಿ ರೈಟ್ 1/n ಹೆಂಗೆ ಬರೆಯೋದು ಅಂದರೆ 1 ಸೊ 1/xn. ಓಕೆ 1/xn. ಓಕೆ 1/x ಪವರ್ n ಅಂತ ಬರಿತೀವಿ. ಇಲ್ಲಾಂದರೆ ಎಕ್ಸ್ ಪವರ್ 1 ಅಂದರೆ ಇದು ಬಂದ್ಬಿಟ್ಟು ಪವರ್ಗೆ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು. ಆಗ ಎಕ್ಸ್ ಪವರ್ 1/n. ಸೊ ಆ ರೀತಿ ಆಗ ಈಕ್ವಲ್ ಟು ರೂಟ್ ಆಫ್ ಎನ್ ಬಂದ್ಬಿಟ್ಟು ಆಚೆ ಇರುತ್ತೆ ಎಕ್ಸ್ ಎನ್ ರೂಟ್ ಆಫ್ ಎಕ್ಸ್. ಓಕೆ ಎನ್ ರೂಟ್ ಆಫ್ ಎಕ್ಸ್. ಸೊ ಫ್ರ್ಯಾಕ್ಷನಲ್ ಇಂಡೈಸಸ್ ಬಂದ್ಬಿಟ್ಟು ಏನಂದರೆ 1/n ಬಂದ್ಬಿಟ್ಟು ಪವರ್ಗೆ ಹೋಗುತ್ತೆ ಅಂದರೆ ಎಕ್ಸ್ಪೋನೆಂಟ್ಗೆ ಹೋಗುತ್ತೆ. ಆಗ ಸೊ ಎಕ್ಸ್ಪೋನೆಂಟಿಗೆ ಹೋದರೆ 1/n ಆಗ ನಾವು ಎಕ್ಸ್ ಪವರ್ 1/n ಅಂತ ಹೇಳಬೇಕು. ಓಕೆ ಸೊ ಈಗ ಸಮ್ ಒಂದು ಮಾಡಿ ತೋರಿಸ್ತೀನಿ ನಿಮಗೆ. ಫಸ್ಟ್ ಸೊ 1/n ಇದು ಒಂದು ಬಂದ್ಬಿಟ್ಟು ಎಕ್ಸ್ಪೋನೆಂಟ್. ಓಕೆ ಇದನ್ನು ಹೆಂಗೆ ಇದು ಮಾಡಬೇಕು ಅಂದರೆ ಎಕ್ಸ್ 1/n. ಈಗ ಒಂದು ಎಕ್ಸಾಂಪಲ್ ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ 4 1/2 ತಗೊತೀನಿ. ಇದನ್ನು ಹೆಂಗೆ ಇದು ಮಾಡಬೇಕು ಅಂದರೆ ಎಕ್ಸ್ ಸೊ ಎನ್. ಓಕೆ ಇವಾಗ ಯಾವುದಾದ್ರೂ ಎಕ್ಸಾಂಪಲ್ ಅಂದರೆ 4 ಪವರ್ 1/2. ನೆಕ್ಸ್ಟ್ ಏನು ಎಕ್ಸ್ ಬಂದ್ಬಿಟ್ಟು ಏನಿಲ್ಲ ನಮಗೆ 4 ಎನ್ ಬಂದ್ಬಿಟ್ಟು 2. ಓಕೆ ಸೊ ನೆಕ್ಸ್ಟ್ ಇದನ್ನ ಹೆಂಗೆ ಕಂಡುಹಿಡಿಯೋದು? ಸೊ ಈಗ ಏನಿದೆ ರೂಟ್ 4ಗೆ ಎಷ್ಟು ಸ್ಕ್ವಯರು 2 2 2s 4 ಸ್ಕ್ವಯರ್ ರೂಟ್. ನೆಕ್ಸ್ಟ್ ಇನ್ನೂ ಒಂದು ಸಮ್ ಮಾಡೋಣ. ಯಾವುದದು 1/1 ಸೊ 7 ಪವರ್ 1/4. ಇದನ್ನು ಹೆಂಗೆ ಬರೆಯೋದು ನಾವು? ಸೊ ಎಕ್ಸ್ ಬಂದ್ಬಿಟ್ಟು 7 4. ಓಕೆ ಸೊ ಈ ರೀತಿ ಡಿಫ್ರೆನ್ಷಿಯೇಟ್ ಮಾಡೋದು. ನೋಡಿ ಇಲ್ಲಿ ನೀವು ರೂಟ್ ಓಕೆ ರೂಟ್ 4 7 ಈ ರೀತಿ ಮಾಡೋದು. ಸಪೋಸ್ ಅದು ಸ್ಕ್ವೇರ್ ರೂಟ್ ಏನಾದರೂ ಹೋದರೆ ಆಗ ನಾವು ಸ್ಕ್ವೇರ್ ರೂಟ್ ಇದು ಮಾಡ್ಕೋಬೋದು.
ಸೊ ನೆಕ್ಸ್ಟ್ ಇದು ಅರ್ಥ ಆಯ್ತಲ್ವಾ? ಸೊ ಇವಾಗ ಫಾರ್ ಇಂಡಿಸಸ್ ಆಫ್ ದಿ ಟೈಪ್, ಸೊ ಈ ಥರ ಬಂದರೆ ನಿಮಗೆ ಯಾವ ಥರ ಸಾಲ್ವ್ ಮಾಡೋದಂತ ಗೊತ್ತಾಯಿತು. ನೆಕ್ಸ್ಟ್ ಸಾಲ್ವ್ಡ್ ಎಕ್ಸಾಮ್. ಇವಾಗ ಎಕ್ಸಾಂಪಲ್ಸ್ಗೆ ಹೋಗೋಣ. ಇಲ್ಲಾಂದರೆ ಒಂದು ಸರಿ ನೀವು ಗೋತ್ರು ಮಾಡಿಕೊಡಿ ಇದನ್ನು ಲಾಸ್. ನಾನು ಆಮೇಲೆ ಮತ್ತೆ ಇನ್ನೊಂದು ಸರಿ ನೋಡಿಸ್ತೀನಿ. ಲಾಸ್ ಒಂದು ಸರಿ ಗೋತ್ರು ಮಾಡ್ಕೊಳ್ಳಿ, ಯಾಕಂದರೆ ಇವಾಗ ಸಮ್ಸ್ ಬರುತ್ತಲ್ಲ ಸಾಲ್ವ್ ಮಾಡೋಕ್ಕೆ ಈಸಿಯಾಗಿರುತ್ತೆ ನಿಮಗೆ. ಇದು ಫಸ್ಟ್ ಲಾ, ಎಕ್ಸ್ ಎಮ್ ಎನ್ ಇಂಟು ಎರಡು ಸೇಮ್ ಆಗಿದೆ, ಅದರಿಂದ ಎಕ್ಸ್ ಪವರ್ ಎಮ್ ಪ್ಲಸ್ ಎನ್. ಸೊ ಲಾ 1 ಆಯಿತು. ನೆಕ್ಸ್ಟ್ ಲಾ 2 ಆಯಿತು. ಸೊ ಈಗ ಥರ್ಡ್ ಲಾ ಫಸ್ಟ್ ಲಾ ಅಂದರೆ ಏನು? ಎಮ್ ಕಡಿಮೆ ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು, ಈ ಲಾ ಯೂಸ್ ಮಾಡಬೇಕು. ಎಮ್ ಜಾಸ್ತಿ ಇದ್ದಾಗ ಸೊ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, ಅದನ್ನು ಸ್ವಲ್ಪ ಕ್ಲಾರಿಟಿ ಆಗಿರಲಿ. ನೆಕ್ಸ್ಟ್ ಲಾ 4 ನೋಡಿ. ಹಾಗೆ ಲಾ 4 ಒಳಗಡೆ ಒಂದು ಪವರ್ ಆಚೆ ಒಂದು ಪವರ್ ಇದ್ದರೆ ನಾವು ಮಲ್ಟಿಪ್ಲಿಕೇಶನ್ಗೆ ತಗೋಬೇಕು. ನೆಕ್ಸ್ಟ್ ಲಾ 5, ಎಕ್ಸ್ ಪವರ್ ಮೈನಸ್ ಎಮ್ ಈಕ್ವಲ್ ಟು 1/x ಪವರ್ ಎಮ್. ಸೊ ಅದೇ 1/x ಪವರ್ ಮೈನಸ್ ಎಮ್ ಅದು ರೇಷ್ನಲಲ್ಲಿ ಬಂದರೆ ಈಕ್ವಲ್ ಟು ಎಕ್ಸ್ ಎಮ್ ಬರುತ್ತೆ. ಸೊ ಒಂದೇ ಒಂದು ಸಿಂಗಲ್ ಇದು ಬಂದರೆ ಅದು ರೇಷ್ನಲ್. ಅದೇನಾದರೂ 1 ರೇಷ್ನಲಲ್ಲಿ ಬಂದರೆ ಎಕ್ಸ್ ಎಮ್ ಅಂತ ಬರುತ್ತೆ. ನೆಕ್ಸ್ಟ್ ಏನು? ನೆಕ್ಸ್ಟ್ ಎಕ್ಸ್ 0 ಪವರಲ್ಲಿ ಬಂದ್ಬಿಟ್ಟು 0 ಬಂದ್ರೇ ಅದು 1 ಅಂತ ಅರ್ಥ. ಓಕೆ, ನೆಕ್ಸ್ಟ್ 7th ಲಾ ಏನಂದರೆ ನಮಗೆ ಎಕ್ಸ್ ವೈ ಎರಡು ಡಿಫ್ರೆಂಟ್ ವ್ಯಾಲ್ಯೂಸ್ ಇದ್ದರೆ ಮತ್ತು ಒಂದೇ ಒಂದು ನಮಗೆ ಪವರ್ ಇದ್ದರೆ ಅದು ಯಾವ ಥರ ಮಾಡೋದು ಅಂದರೆ ನೋಡಿ ಈ ರೀತಿ. ಸೊ ಎಕ್ಸ್ 6 ಸಪ್ರೇಟಾಗಿ ಇದಕ್ಕೊಂದು ಪವರ್. ಇವಾಗ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಆ ರೀತಿ ನಾವು ಪವರ್ ಸಪ್ರೇಟಾಗಿ ತಗೋಬೇಕು. ಸೊ ಆ್ಯಸ್ ಇಟ್ ಇಲ್ಲಿ ನಮಗೆ ಫಾರ್ಮುಲಾ ನೋಡಿಸ್ದಂಗೆ ಸೊ ನೆಕ್ಸ್ಟ್ ಬಂದು ಫ್ರ್ಯಾಕ್ಷನಲ್ ಇಂಡಿಸಸ್. ಸೊ ಫ್ರ್ಯಾಕ್ಷನಲ್ ಇಂಡಿಸಸ್ ಬಂದ್ಬಿಟ್ಟು ಹೆಂಗೆ ನೋಡು, 1/n ವಿ ರೈಟ್ ಇದು ಬಂದ್ಬಿಟ್ಟು x1 ಇದು ಪವರಾಗಿ ನಾವು ತಗೋಬೇಕು. ಸೊ ಯಾವುದು 1/n ಬಂದು ನಾವು ಪವರಾಗಿ ತಗೋಬೇಕಾಗುತ್ತೆ. ಸೊ 1/n ಬಂದ್ಬಿಟ್ಟು ನಾವು ಪವರಾಗಿ ತಗೊಂಡ್ರೆ ಆಗ ಸೊ n√x ಅಂತ ಬರುತ್ತೆ. ಸೊ ಇದನ್ನು ನಾವು ಪವರಾಗಿ ತಗೋಬೇಕು, ಆಗ n√x. ಸೊ ಇದಾಯ್ತಲ್ವ 8 ಲಾಸು. ನಾನು ನಿಮಗೆ ನೋಡಿಸ್ತೀನಿ. ಈಗ ಎಕ್ಸಾಂಪಲ್ಸ್ಗೆ ಹೋಗೋಣ. ಎಕ್ಸಾಂಪಲ್ಸ್ ಇವಾಗ ಏನಿದೆ, 5 4 ಇಂಟು 5 3 5 ಸೇಮ್ ಎಕ್ಸ್ ಅಲ್ವಾ, ಸೇಮ್ ಆಗಿದೆ 5. ಸೊ ಅದಕ್ಕೆ 5 4 + 3 ಇದೇನು ಲಾ? ಫಸ್ಟ್ ಲಾ ಬರುತ್ತೆ. ಸೊ ಈ ಸಮ್ಸ್ ಎಲ್ಲ ಫಸ್ಟ್ ಲಾ ಅದು. ಆಗ 4 + 3 - 5. ಸೊ ಈಗ ನಿಮಗೆ ಒಂದು ಸಮ್ ಮಾಡಿ ನೋಡಿಸ್ತೀನಿ. ಇದು ಫಸ್ಟ್ ಲಾ ಅದು. ಫಸ್ಟ್ ಲಾ ಬಂದ್ಬಿಟ್ಟು ಏನು? ಇಲ್ಲಾಂದರೆ ನಿಮ್ಗೆ ಇದ್ರಲ್ಲಿ ನೋಡಿಸ್ತೀನಿ ನೋಡಿಲಿ. ಫಸ್ಟ್ ಲಾ ಏನಿದೆ? xm ಇಂಟು xn ತಾನೆ. x m + n
ಈ ರೀತಿ. ಸೊ ಎಕ್ಸಾಂಪಲ್ 1ನಲ್ಲಿ ಏನಿದೆ, 5 4 5 3 5 ಮೈನಸ್ 5, 5 4 ಇಂಟು 5 3 ಇಂಟು 5 ಮೈನಸ್ 5. ಓಕೆ, ಇದು ಕ್ವಶನ್ ನಮಗೆ. ಇದು ಯಾವ ರೀತಿ ಮಾಡೋದು? ಕಾಮನಾಗಿ 5 4 ಪ್ಲಸ್ 3 ಮೈನಸ್ 5 ಎಷ್ಟು? ಸೊ 5 4 3 7 7 ಮೈನಸ್ 5 2. ಆಗ 5 ಇಂಟು 5 ಎಷ್ಟು ಬರುತ್ತೆ? ಸೊ 25. ಇದು ಫಸ್ಟ್ ಲಾ. ಈ ರೀತಿ. ಸೊ ನಮಗೆ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೋಡಿಲಿ, ಕ್ವಶನ್ ನೋಡಿದ ತಕ್ಷಣ ಈಸಿಯಾಗಿ ಫೈಂಡ್ ಮಾಡ್ಬೋದು, ಅದು ಫಸ್ಟ್ ಲಾ ಅಂತ. ನೆಕ್ಸ್ಟ್ ನೋಡಿ, ಇದು ಡಿವಿಷನಲ್ಲಿ ಇದೆ. ಓಕೆ, ಡಿವಿಷನಲ್ಲಿ ಇರೋದ್ರಿಂದ ಅದು ಮೈನಸ್ ಬರುತ್ತೆ ಅಲ್ವಾ? ಸೊ ಇದು ಡಿವಿಷನಲ್ಲಿದೆ. ಸಿಂಪ್ಲಿಫೈ 3 ಪವರ್ 8 ಡಿವೈಡೆಡ್ ಬೈ 3 ಪವರ್ 5. ಆಗ ಹೇಗೆ ಬರುತ್ತೆ? ಈಕ್ವಲ್ ಟು 3 8 ಮೈನಸ್ 5. ಇಲ್ಲಿ ನಮಗೇನಿದೆ, ಎಮ್ ಬಂದ್ಬಿಟ್ಟು ತುಂಬ ಇದೆ, ಅದರಿಂದ ಎಮ್ ಮೈನಸ್ ಎನ್. ಸೊ ಇದು ಸೆಕೆಂಡ್ ಲಾ. ಓಕೆ, ಇದು ಈಸಿಯಾಗಿ ಮಾಡ್ತೀರಾ. ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇದು ಲಾ. ಸೊ ಇಲ್ಲಿ ಒಂದೊಂದು ಲಾ ಒಂದೊಂದು ಥರ ಇದೆ. ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್ ಏನು ಅಂದರೆ, ಏನಿದೆ 3. ಸೊ 3 2 4, ಅದಕ್ಕೆ ಯಾವ ಲಾ ಯೂಸ್ ಮಾಡಬೇಕು ನಾವು? ಸೊ 3 2 ಇಂಟು 4 ಡಿವೈಡೆಡ್ ಬೈ 6. ಸೊ ಯೂಸಿಂಗ್ ಎಕ್ಸ್ ವೈ ಎಮ್, ಎಕ್ಸ್ ಎಮ್ ವೈ ಎಮ್. ನೋಡಿ, ಈ ಲಾ ಯೂಸ್ ಮಾಡಬೇಕು. ಓಕೆ, ಸೊ ಅದಕ್ಕೆ ನೀವು ಲಾಸ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಕ್ವಶನ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಇವಾಗ ಸೆಕೆಂಡ್ ಕ್ವಶನ್ಗೆ ಬನ್ನಿ. ಸೆಕೆಂಡ್ ಕ್ವಶನ್ ಏನಿದೆ? ಸೆಕೆಂಡ್ ಕ್ವಶನು -5 -4. ಇದು ಎಕ್ಸು, ಇದು ವೈ ಅಲ್ವಾ? ಸೊ ಆಗೇನಿದು ಎಕ್ಸ್ ಬಂದ್ಬಿಟ್ಟು -5 -4 ಇಂಟು 3 ಇಂಟು 7. ಸೊ ಎಕ್ಸ್, ಇವಾಗ ಎಕ್ಸು ಇದು ವೈ ಡಿಫ್ರೆಂಟ್ ಆಗಿರೋದ್ರಿಂದ ಬೇಸ್ ಡಿಫ್ರೆಂಟ್ ಆಗಿದೆ, ಬಟ್ ಸೇಮ್, ಇದು ಸೇಮ್ ಆಗಿದೆ. ಸೊ ಇದು 7th ಲಾ, ರೈಟ್? ನೋಡಿ ಇಲ್ಲಿ, ಫಾರ್ 2 ಡಿಫ್ರೆಂಟ್ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ ವಿ ಹ್ಯಾವ್. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರಲ್ವ, ಡಿಫ್ರೆಂಟ್ ಆಗಿರೋದ್ರಿಂದ ನಮಗೆ. ಸೊ ಇದು ಈ ಲಾ. ಓಕೆ, ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಸಮ್ಮು. ಸೊ -8 -4 2 -8 2. ಓಕೆ, ಇದೇನಿದು? ಇದು ಬಂದ್ಬಿಟ್ಟು ಸೆಕೆಂಡ್ ಲಾ ಅಲ್ವಾ? ಸೊ ಡಿವಿಷನಲ್ಲಿ ಅಂದರೆ ಮೈನಸಲ್ಲಿ ನೋಡಿಲಿ, -8 2 -4 8 ಈಕ್ವಲ್ಸ್ ಟು ಸೊ 2 ಬಂದ್ಬಿಟ್ಟು ಮೇಲೆ ಬರುತ್ತೆ. ಇದು ಯಾವ ಲಾ ಅಂದರೆ ನೋಡಿಲ್ಲಿ, ಎಕ್ಸ್ ಮೈನಸ್ ಎಮ್. ನೋಡು, ಪವರ್ ಬಂದ್ಬಿಟ್ಟು ಇದರಲ್ಲಿದೆ. ಸೊ ಪವರ್ ಬಂದ್ಬಿಟ್ಟು ನಮಗೆ ಮೈನಸಲ್ಲಿ ಇರೋದ್ರಿಂದ ನಾವು ಆಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, ಸೊ ನಿಮಗೆ ಲಾಸ್ ಬಂದ್ಬಿಟ್ಟು ಕ್ಲಿಯರಾಗಿ ಗೊತ್ತಿದ್ದರೆ ನಿಮಗೆ ಈ ಸಮ್ಸ್ ಎಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಆ ಕ್ವಶನ್ ಆಯಿತು, ಅದಕ್ಕೆ ಆ ಲಾ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಡಿವಿಷನ್ ಮೆಥಡಲ್ಲಿದೆ. ಡಿವಿಷನ್ ಮೆಥಡಲ್ಲಿ ಅಂದರೆ ಈ ರೀತಿ ಬರುತ್ತೆ. ಸೊ ಆಗ ಯಾವುದು? ಇದಕ್ಕೂ ನೋಡಿ, ಮೈನಸ್ ಮೈನಸ್ ಇದೆಯಾ? ಸೊ ಅದಕ್ಕೂ ಇದು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಯೂಸಿಂಗ್ ಎಕ್ಸ್ ಬೈ ಎಮ್, ಎಕ್ಸು ವೈ. ಸೊ ಇದರಲ್ಲಿ 3 ಇದು ಯೂಸ್ ಮಾಡಿದ್ದೀವಿ ನಾವು. ಸೊ ಅಂದರೆ ನಮಗೆ ಒಂದೇ ಒಂದು ಲಾ ಕೊಟ್ಟು ಅವ್ರು ಯೂಸ್ ಮಾಡೋ ಥರ ಅಲ್ಲ, ಸಮ್ಸ್ ಕೊಟ್ಟಿರಲ್ಲ. ನಿಮಗೆ ಲಾಸ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ಇರಬೇಕು. ಈಗ ಒಂದು ಸರಿ ನಿಮಗೆ ಲಾಸ್ ಎಲ್ಲ ಒಂದು ಸರಿ ಇದು ಮಾಡಿಸ್ತೀನಿ ರೀ. ಸೊ ಇವಾಗ ಇದು ಈಸಿಯಾಗೇ ಇದೆ ಅಲ್ವಾ? ಎಕ್ಸ್ ಎಮ್ ಇಂಟು ಎಕ್ಸ್ ಎನ್ ಹೆಂಗೆ ಮಾಡೋದು ಅಂತ. ನೆಕ್ಸ್ಟ್ ಏನಿದೆ? ಇದು ಈಸಿಯಾಗೆ ಮಾಡಿಬಿಡ್ತೀವಿ. ಡಿವಿಷನಲ್ಲಿ ಬಂದರೆ ಇವೆರಡು ಸೇಮ್ ಆಗಿದ್ದರೆ, ಇವೆರಡು ಡಿಫ್ರೆಂಟ್ ತುಂಬ ಇದ್ದರೆ ಈ ಮೆಥಡು, ಕಡಿಮೆ ಇದ್ದರೆ ಎಮ್ ಬಂದ್ಬಿಟ್ಟು ಕಡಿಮೆ ಇದ್ದರೆ ಆಗ ಈ ಫಾರ್ಮುಲಾ ಯೂಸ್ ಮಾಡ್ಕೊತೀವಿ, 1/(x n - m) ಅಂತ.
ನೆಕ್ಸ್ಟ್ ಏನು ಎಕ್ಸ್ ಎಮ್ ಪವರ್ ಎನ್. ಇವಾಗ ಎರಡು ನಮಗೆ ಪವರ್ಸ್ ಕೊಟ್ಟಿದ್ರೆ ಆವಾಗ ಈ ರೀತಿ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಏನು, ನಾವು ನೆಕ್ಸ್ಟ್ ಮತ್ತೆ ಎಕ್ಸಾಂಪಲ್ಸ್ ನಾನು ಮಾಡಿ ನಿಮಗೆ ನೋಡಿಸ್ತೀನಿ. ಬಟ್ ಬಿಫೋರ್ ದಟ್ ಲಾಸ್ ನೋಡ್ಕೊತಿದ್ದೀನಿ. ಸೊ ಎಕ್ಸ್ ನಿಮಗೆ ಮತ್ತೆ ಟೀಚ್ ಮಾಡ್ತಿರೋದು ಲಾಸು, ಯಾಕಂದರೆ ಅದು ಗೊತ್ತಾದ್ರೇ ನಿಮಗೆ ಸಮ್ ಬಂದ್ಬಿಟ್ಟು ಈಸಿಯಾಗೆ ಸಾಲ್ವ್ ಮಾಡೋಕ್ಕಾಗುತ್ತೆ. ಸೊ ಅವಾಗ ಎಕ್ಸ್ ಪವರ್ ಮೈನಸ್ ಎಮ್. ಸೊ ಎಕ್ಸ್ ಪವರ್ So x power minus m equal to 1 by xm. Okay. So x power minus m equal to 1 by x power m. Okay. Next, and 1 by x power minus m equal to xm. So ಈಗ ಅರ್ಥ ಆಯ್ತಲ್ವಾ? ಸೊ ಈಗ ಏನಿದು ಎಕ್ಸ್ ಪವರ್ ಮೈನಸ್ ಎಮ್ ಈಕ್ವಲ್ ಟು 1 ಬೈ ಎಕ್ಸ್ ಎಮ್. ಇದು ಬಂದ್ಬಿಟ್ಟು ಮೈನಸಲ್ಲಿ ಏನಾದರೂ ಇದ್ದರೆ ನಮಗೆ ಆಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಸಿಕ್ಸ್ತ್ ಲಾ ಈಸ್ ವೆರಿ ಇಂಪಾರ್ಟೆಂಟ್, ಅದನ್ನು ನೋಡ್ಕೊಳ್ಳಿ. ಸಿಕ್ಸ್ತ್ ಲಾ ಮತ್ತು ಸಿಕ್ಸ್ತ್ ಲಾ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇದರಲ್ಲೇ ತುಂಬ ಕ್ವಶನ್ಸು ತುಂಬ ಫ್ರೇಮ್ ಆಗೋದು. ಸಿಕ್ಸ್ತ್ ಲಾ, ಫಿಫ್ತ್ ಲಾ. ಸಿಕ್ಸ್ತ್ ಲಾ ಏನೂ ಇಲ್ಲ, ಸೊ ಫಿಫ್ತ್ ಲಾ ಮತ್ತು ಈ ಲಾ ಬಂದ್ಬಿಟ್ಟು ತುಂಬ ಯೂಸ್ಫುಲ್ ಆಗುತ್ತೆ. ಈಗ ನಾವು ಪ್ರಾಬ್ಲಮ್ಸ್ಗೆ ಹೋಗೋಣ. ಸೊ ಈ ಪ್ರಾಬ್ಲಮ್ ಮಾಡೋಣ ಈಗ. ಸೊ ಏನಿದೆ ಕ್ವಶನಲ್ಲಿ? ಸೊ ಏನಿದೆ ಕ್ವಶನ್ನು? ಸಾರಿ into 3 power minus 4. Okay. ಸೊ ಇದು ಹೆಂಗೆ ಮಾಡೋದು? ಫಸ್ಟ್ ಡಿವಿಷನಲ್ಲಿರೋದ್ರಿಂದ -4 -2. ಒಂದು ನಿಮಿಷ, ಅವ್ರು ಓಲ್ಡ್ ಬ್ರ್ಯಾಕೆಟ್ ಹಾಕಿದ್ದಾರೆ. ಓಕೆ, ದೆನ್ ನಾವು ಹಂಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಏನಿದೆ? 6 -2. ಸೊ ಓಲ್ಡ್ ಬ್ರ್ಯಾಕೆಟ್ ಸ್ಕ್ವಯರ್. ಓಕೆ, ಇದು 3 - 4 ಇದೆ. ಸೊ ಈಗ ಏನು ಹೇಳಿದ್ದೆ ನಾನು ನಿಮಗೆ, ಎಕ್ಸ್ ಮೈನಸ್ ಎಮ್ ಬಂದರೆ 1 ಬೈ ಎಕ್ಸ್ ಎಮ್, ರೈಟ್? ಸೊ ಆಗ ಇಂಟು 1 ಬೈ 3 4. ನೆಕ್ಸ್ಟ್ ಏನಿದೆ? ಇಲ್ಲಿ ಸ್ಕ್ವಯರ್ ಇದೆ. ಸೊ 4 ಸ್ಕ್ವೇರ್ ಮಾಡಿದ್ರೆ 16. ನೆಕ್ಸ್ಟ್ 6 36. ನೋಡಿಲಿ, ಇಲ್ಲಿ ನೋಡ್ಬೋದು ನೀವು. 4 - 2, ಅದನ್ನು ನಾವು ಮತ್ತೆ ರೆಸಿಪ್ರೋಕಲ್ ಮಾಡ್ಕೋಬೇಕು. -4 ಇದೆ ಅಲ್ವಾ? ಸೊ ಇವಾಗ ಇದು ಅರ್ಥ ಆಯ್ತಲ್ವಾ ನಿಮಗೆ ಹೆಂಗೆ ಮಾಡೋದು ಅಂತ? ಸೊ ಇದು ಹೆಂಗೆ ಅಂತ ಹೇಳ್ತೀನಿ. ಇವಾಗ ಏನಂದರೆ, ನಾವು ಮೇಲೆ ಬಂದ್ಬಿಟ್ಟು ದೊಡ್ಡ ನಂಬರ್ ತಗೊಳ್ಳೋಣ, ಕೆಳಗಡೆ 4 ತಗೊಳ್ಳೋಣ. ಓಕೆ, ಸೊ ತಗೊಂಡ್ರೆ ಈಗ ಸ್ಕ್ವಯರ್ ಇಂಟು 1 ಬೈ
3 ಪವರ್ 4. ನೆಕ್ಸ್ಟ್ ಏನು, 6 ಸ್ಕ್ವಯರ್ ಇದೆ. ಸೊ ಅದನ್ನ ಹೆಂಗೆ ಇದು ಮಾಡೋದು, 6 ಸ್ಕ್ವಯರ್ ಇದೆ. So 2 2s are 4, 2 2s are 4 into 1/3 4. ಸೊ 6 4 4 3 4 ಇವಾಗೆಲ್ಲ 4 ಅಲ್ಲೇ ಇದೆ. ಇವಾಗ 2 3s are 6 ಅಲ್ವಾ, ಅದನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಕ್ಯೂಬ್ ಥರ. ಸೊ 4. ನೆಕ್ಸ್ಟ್ 2 2s are 4 ಅಲ್ವಾ, 2 2s are 4 ಇಂಟು 1/3 4. ಓಕೆ. ನೆಕ್ಸ್ಟ್ ಹೆಂಗೆ ಇದು ಮಾಡೋದು, ಇದು ಮತ್ತೆ ನಾನು ರಿಪೀಟ್ ಬರ್ಕೊತೀನಿ ಇಲ್ಲಿ. ಸೊ 2 ಇಂಟು 3 4 ಡಿವೈಡೆಡ್ ಬೈ 2 ಇಂಟು 2 4. ಓಕೆ, ಇಂಟು 1/3 4. ಓಕೆ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕೀಗ, 3 2s are 6 ಅಲ್ವಾ, ಅದಕ್ಕೆ 4. ಸೊ 2 ಸ್ಕ್ವಯರ್ 2 2s are 4 ಮತ್ತು 4 ಇಂಟು 1/3 4 ಈಕ್ವಲ್ಸ್ ಟು 2 ಪವರ್ 4 ಇಂಟು 3 ಪವರ್ 4. ಆಮೇಲೆ 4 2s are 8, 2 ಪವರ್ 8 ಇಂಟು 1/3 4. ನೆಕ್ಸ್ಟ್ ಹೆಂಗೆ, ಸೊ 3 4 ಮೈನಸ್ 4. ನೆಕ್ಸ್ಟ್ 2 ಪವರ್ 8 ಮೈನಸ್ 4 ಎಷ್ಟು, 3 ಪವರ್ 0 2 ಪವರ್ 4. ನೆಕ್ಸ್ಟ್ ಏನು ಬರೀ, ನಾನು ನಿಮ್ಗೆ ಹೇಳಿದ್ನಲ್ವಾ, ಎಕ್ಸ್ ಪವರ್ 0 ಅಂದ್ರೆ 1 ಅಂತ, ಪವರಲ್ಲಿ ಏನಾದರೂ 0 ಅಂತ ಬಂದರೆ 1. ಸೊ 1 ಇದು 24, 2 ಪವರ್ 4. ಸೊ 2 ಇಂಟು 2 2s are 4, 4 2s are 8, 8 2s are 16. ಸೊ ಆನ್ಸರ್ 1/16. ಸೊ ಅರ್ಥ ಆಯ್ತಲ್ವ ಈ ಸಮ್ಮು. ಸೊ ಇದೇ ರೀತಿಯೇ ಎಲ್ಲ. ಸೊ ಇದು ನೋಡಿ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಎವಲ್ಯೂಟ್. ಸೊ 2 ಕ್ಯೂಬ್, ಸೊ 2 ಕ್ಯೂಬ್ 2 ಪವರ್, ಓಕೆ 2 ಪವರ್ ಕ್ಯೂಬ್. ಸೊ 2 ಪವರ್ 2 ಕ್ಯೂಬ್ ಪವರ್ 2 ಇಂಟು ಮೈನಸ್ 5 ಪವರ್ 2. ಸೊ ಡಿವೈಡೆಡ್ ಬೈ 5 ಪವರ್ 2 ಇಂಟು 2. ಹೆಂಗೆ ಮಾಡೋದು ನೋಡೋಣ ಆಯಿತಾ. ನೆಕ್ಸ್ಟ್ ಏನಿದೆ, 2 3 2 ಇಂಟು 5. ಇದು ಮೈನಸ್ 5 ಅಂದರೆ ಮೈನಸ್ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗುತ್ತಲ್ಲ, ಅದಕ್ಕೆ ಮೈನಸ್. ನೆಕ್ಸ್ಟ್ 5. ನೆಕ್ಸ್ಟ್ ಏನಿದೆ, ಸೊ 2 3 ಇಂಟು 2. ಆ್ಯಸ್ ಯೂಶುವಲ್ ನಾರ್ಮಲಾಗಿ ಮಾಡ್ಕೊಂಡು ಹೋಗೋದು, ಯಾಕಂದರೆ ಅವಳು ಪ್ಲಸ್ ಸಿಂಬಲೇ ಕೊಟ್ಬಿಟ್ಟಿದ್ದಾರೆ. ಸೊ ನಾರ್ಮಲಾಗಿ ನಾವು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗೋದು, ಪವರ್ನ ಮಲ್ಟಿಪ್ಲೈ ಮಾಡಬೇಕು ನೋಡಿ, ಈ ರೀತಿ ಬರುತ್ತೆ. ಸೊ ಈ ರೀತಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಎಲ್ಲ ಪವರ್ಸು ಮಲ್ಟಿಪ್ಲಿಕೇಶನ್ ಗೊತ್ತಿದ್ರೇ ಸಾಕು ಸಂದೆ. ನೆಕ್ಸ್ಟ್ ಏನಿದೆ, ಸೊ ಈ ಸಮ್ಮು ಅರ್ಥ ಆಯ್ತಲ್ವ, ಹೆಂಗೆ ವ್ಯಾಲ್ಯೂ ಆಫ್ ಎನ್ ಫೈಂಡ್ ಮಾಡೋದು. ಇವಾಗ ಫ್ರ್ಯಾಕ್ಷನಲಲ್ಲಿ ಈ ಥರ ಕೊಟ್ಟಿದ್ರೆ ಹೆಂಗೆ ಅಂತ ನೋಡೋಣ. ಸೊ x 2n-3 ಇಂಟು ಎಕ್ಸ್ ಪವರ್ 2 n ಪ್ಲಸ್ 1. ಸೊ ಇದು ಹೇಗೆ ಮಾಡೋದು, ಫಸ್ಟ್ ನೋಡಿ. ಸೊ ಈ ಸೈಡೆಲ್ಲ ಈಸಿಯಾಗೆ ಮಾಡ್ಬೋದು. ಸೊ ಈ ಸೈಡ್ ನೋಡ್ಕೊಳ್ಳಿ ಈಗ.
ಸೊ ಈ ಸೈಡ್ ನೋಡ್ಕೊಳ್ಳೋಗಿದ್ರೆ ಹಿಂಗೆ ಎಕ್ಸ್ 2n-3 ಎಕ್ಸ್ 2n+1 ಎಕ್ಸ್ -12. ಓಕೆ, ನೆಕ್ಸ್ಟ್ ಈಕ್ವಲ್ ಟು x9 ಡಿವೈಡೆಡ್ ಬೈ ಎಕ್ಸ್ -18. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು, ಎಕ್ಸ್ 2n-3 ಪ್ಲಸ್ 2n+2 ಸೇಮ್ ಆಗಿರೋದ್ರಿಂದ ಎಕ್ಸ್, ಇದು ಮೇಲೆ ಹೋದರೆ +12 ಆಗುತ್ತೆ. ಆಗ ಎಷ್ಟು ಬರುತ್ತೆ ನಮಗೆ, ಎಕ್ಸ್ ಪವರ್ 9 ಪ್ಲಸ್ ಇದು ಆಲ್ರೆಡಿ ಇದೆ ಅಲ್ವಾ, ಎಕ್ಸ್ 9 + 18 ಅಂತ. ಯಾಕಂದರೆ ಇಲ್ಲಿ -18 ಇರೋದ್ರಿಂದ ಡಿವಿಷನ್ ತಗೋಬೇಕು, ಸೊ +18. ಸೊ ಈ ಸಮ್ನು ನಾನು ನಿಮಗೆ ಮಾಡಿ ನೋಡಿಸ್ಬಿಡ್ತೀನಿ. ಸೊ ಕ್ವಶನ್ ಏನು, ಸೊ ಎಕ್ಸ್ 2n-3 ಇಂಟು ಎಕ್ಸ್ ಪವರ್ 2 n+1 ಡಿವೈಡೆಡ್ ಬೈ ಎಕ್ಸ್ ಸೊ ಎಕ್ಸ್ ಕ್ಯೂಬ್. ಸೊ ಎಕ್ಸ್ ಕ್ಯೂಬ್ ಮತ್ತು ಏನಿದೆ ಕ್ವಶನಲ್ಲಿ, ಪ್ಲಸ್ ಎಕ್ಸ್ -3. ಇದು ಹೆಂಗೆ ಮಾಡೋದು, ಈ ಥರ ಇದ್ದರೆ ಹೆಂಗೆ ಏನು ವ್ಯಾಲ್ಯೂ ಫೈಂಡ್ ಮಾಡೋದಂದರೆ, ಸೊ ಎಕ್ಸ್ 2n-3 ಇಂಟು ಎಕ್ಸ್ 2 ಇಂಟು n+1. ಓಕೆ, ಸೊ ಡಿವೈಡೆಡ್ ಬೈ ಎಕ್ಸ್ 4 ಇಂಟು -12 ಈಕ್ವಲ್ಸ್ ಟು 3 ಇಂಟು 3 ಪ್ಲಸ್ ಎಕ್ಸ್ 6 ಇಂಟು -3. ಓಕೆ, ನೆಕ್ಸ್ಟ್ ಹೆಂಗೆ, ಸೊ ಎಕ್ಸ್ 2n-3 ಇಂಟು ಎಕ್ಸ್ 2n+2 ಡಿವೈಡೆಡ್ ಬೈ 4 3s are 12, ಎಕ್ಸ್ ಪವರ್ -12 ಬರುತ್ತೆ, ಈಕ್ವಲ್ಸ್ ಟು ಎಕ್ಸ್ ಪವರ್ 9 6 3s are -18. ಓಕೆ, ನೆಕ್ಸ್ಟ್ ಸೊ ನೆಕ್ಸ್ಟ್ ಏನು ಮಾಡೋದು, ಸೊ 2n-3 2n+2 ಎಕ್ಸ್. ಈಗ ಎಕ್ಸು ಕಾಮನಾಗಿ ತಗೊಳ್ಳೋಣ ಆಯಿತಾ. ಎಕ್ಸ್ 2n-3 ಪ್ಲಸ್ 2n+2 -12 ಮೇಲೆ ಹೋದರೆ +12. ಓಕೆ, ಈಕ್ವಲ್ಸ್ ಟು ಎಕ್ಸ್ 9 ಡಿವೈಡೆಡ್ ಬೈ ಎಕ್ಸ್ ಪವರ್ -18. ಓಕೆ, ನೆಕ್ಸ್ಟ್ ಏನು, ಸೊ ನೆಕ್ಸ್ಟ್ 2n ಇವಾಗ, ಸೊ 2n 2n ಎಕ್ಸ್ 4n -3 + 2 ಅಂದರೆ -1 ಪ್ಲಸ್ 11 ಆಗುತ್ತೆ, ಈಕ್ವಲ್ಸ್ ಟು ಎಕ್ಸ್ ಡಿವಿಷನಲ್ಲಿ ಅಂದರೆ ಮೈನಸ್ ಹೋದರೆ +18. ಓಕೆ, ನೆಕ್ಸ್ಟ್ ಏನು, ಎಕ್ಸ್ 4n + 11 ಈಕ್ವಲ್ ಟು ಎಷ್ಟು, 18 9 27, ಎಕ್ಸ್ ಪವರ್ 27. ಓಕೆ, ನೆಕ್ಸ್ಟ್ ಈಗ 4n + 1 ಈಕ್ವಲ್ ಟು 27. ಸೊ 4n ಈಕ್ವಲ್ ಟು 27 - 11 ಎಷ್ಟು,
n ಈಕ್ವಲ್ಸ್ ಟು 4n. ಸೊ 27 11 ಹೋದರೆ 6, 12 1 ಹೋದರೆ 16. ಸೊ 16. ಓಕೆ, ಅದು ಇವಾಗ ಹೆಂಗೆ ಮಾಡೋದು? n ಈಕ್ವಲ್ ಟು 16/4. 4 1s are 4, 4 4s are 16. ಸೊ n ಈಕ್ವಲ್ ಟು 4. ಸೊ ಎಲ್ಲನೂ ಒಂದೇ ಮೆಥಡ್. ಬರೀ ನೀವು ಲಾಸು ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮೈನಸ್ಸು ಪ್ಲಸ್ಸು ಮೇಲೆ ಹೋದರೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅಂತ ಅದು ಇಂಪಾರ್ಟೆಂಟಾಗಿ ನೀವು ನೋಡಿಕೊಂಡ್ರೆ ಸೊ ಅಷ್ಟೇ ಈಸಿ ಆಗುತ್ತೆ ನಿಮಗೆ ಸಮ್ಮೆಲ್ಲ. ಸೊ ಈಗ ಎಕ್ಸಸೈಸ್ ಏನು ಮಾಡಿದ್ರೂ ಅದೇ ಇರುತ್ತೆ. ಸೊ ಈಗ ಫಸ್ಟಿಂದ ಇದು ಎಕ್ಸ್ಪೋನೆಂಟ್ ಚಾಪ್ಟರ್ ಅಲ್ವಾ? ಹಾಂ. ಸೊ ಫಸ್ಟಿಂದ ಒಂದು ಸರಿ ನೀವು ನೋಡಿ ಎಕ್ಸ್ಪೋನೆಂಟ್ಸ್. ಸೊ ಇಲ್ಲಿದೆ ಎಕ್ಸ್ಪೋನೆಂಟ್ಸ್ ಅಂದರೆ ಏನಂತ ಫಸ್ಟ್ ನೋಡಿ. ಎಕ್ಸ್ಪೋನೆಂಟ್ಸ್ ಅಂದರೆ ಏನು? ಪವರಲ್ಲಿ ಇರೋದನ್ನ ತುಂಬ ಸಾರಿ ನಾವು ಅದನ್ನು ಮಲ್ಟಿಪ್ಲಿಕೇಶನ್ ಮಾಡೋದನ್ನ ಎಕ್ಸ್ಪೋನೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ ನೋಡಿ, ಮೇಯ್ನಾಗಿ ಲಾಸ್ ನೋಡ್ಕೊಳ್ಳಿ ಹೆಂಗೆ ಯಾವುದ್ಯಾವ್ದು ಫಾರ್ಮುಲಾಸ್ ಇದೆ ಅಂತ. ಸೊ 2 ಲಾಸ್ ನೋಡ್ಕೊಂಡಿದ್ದಾಯ್ತಲ್ವಾ? ನೆಕ್ಸ್ಟ್ ಇದು ನೋಡ್ಕೊಳ್ಳಿ. ಎಮ್ ತುಂಬ ಇದ್ದವಾಗ ಮೈನಸ್ ಬರುತ್ತೆ. ಎಮ್ ತುಂಬ ಇರುವಾಗ ನಾವು ಮೈನಸ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಎಮ್ ಕಡಿಮೆ ಇದ್ದವಾಗ ಕೆಳಗಡೆ ಬರುತ್ತೆ. ಸೊ ಇವೆರಡು ನೋಡಿ. ಸೊ 4th ಲಾ ಆಯ್ತಲ್ವ? ನೆಕ್ಸ್ಟ್ 5th ಲಾ. 5th ಲಾ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ 6th ಲಾ ಬಂದ್ಬಿಟ್ಟು ಪವರ್ 0 ಇದ್ದರೆ 1. ನೆಕ್ಸ್ಟ್ 7th ಲಾ ಬಂದ್ಬಿಟ್ಟು 2 ಡಿಫ್ರೆಂಟ್ ಬೇಸಸ್ ಬಂದರೆ ನಾವು ಯಾವ ರೀತಿ ಯೂಸ್ ಮಾಡೋದು ಅಂತ. ಸೊ ಈ ರೀತಿ ಬಂದರೆ ಹೀಗೆ, ರೇಷ್ನಲಲ್ಲಿ ಬಂದರೆ ಈ ರೀತಿ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಲಾ ಬಂದ್ಬಿಟ್ಟು ನೋಡಿ, ಎಕ್ಸ್ ಎಮ್ ಈಕ್ವಲ್ ಟು ಎಕ್ಸ್ ಎನ್. ಸೊ ಎಮ್ ಈಕ್ವಲ್ ಟು ಎನ್. ಸೊ ಆಮೇಲೆ ಫ್ರ್ಯಾಕ್ಷನಲ್ ಇಂಡಿಸಸ್. ಸೊ ಈ 8 ಲಾಸ್ ಗೊತ್ತಾದರೆ ನಮಗೆ ಈ ಸಮ್ಸ್ ಎಲ್ಲ ತುಂಬ ಈಸಿ ಮಾಡೋಕ್ಕೆ. ಸೊ ನೆಕ್ಸ್ಟ್ ಈಗ ಬೇರೆ ಪಾರ್ಟಿಗೆ ಹೋಗೋಣ.
ನೆಕ್ಸ್ಟ್ ಇವಾಗ ಸ್ಕ್ವಯರ್ಸ್